ಆಫ್ ದ ಮೋಸ್ಟ್ ಫ್ಯಾಸಿನೇಟಿಂಗ್ ವಿಷಯಗಳು ಅಂತಂದ್ರೆ ಅರ್ಜುನನಿಗೆ ಕೃಷ್ಣ ತನ್ನ ವಿಶ್ವರೂಪವನ್ನ ತೋರಿಸುವಂತ ಒಂದು ಸಂದರ್ಭ. ಈ ವಿಶ್ವರೂಪ ದರ್ಶನ ಅಂದ್ರೆ ಏನು, ಏನಾಯ್ತು ಅಮ್ಮ ಅವಾಗ? ವಿಶ್ವರೂಪ ದರ್ಶನ ಅಂದಾಗ ನಮಗೆ ಒಂದು ಪಿಕ್ಚರ್ ಜ್ಞಾಪಕ ಬರುತ್ತೆ. ಯಾಕೆಂದರೆ ಈ ಪಿಕ್ಚರ್ನಲ್ಲಿ ಅದನ್ನು ಪ್ರಿಡಿಕ್ಟ್ ಮಾಡಿದ್ದಾರೆ. ಈ ಥರ ವಿಶ್ವರೂಪ ದರ್ಶನ ಸೃಷ್ಟಿ ಆಗ್ತಾ ಇದೆ, ಸ್ಥಿತಿ ಆಗ್ತಾ ಇದೆ, ಲಯ ಆಗ್ತಾ ಇದೆ. ಇದೊಂದು ವಿಷ್ಣುವಿನ ಒಂದು ದರ್ಶನ ಅಂತ. ಇದು ಬರೀ ಪಿಕ್ಚರ್ ನೋಡ್ತಿದ್ರೆ ಫ್ಯಾಸಿನೇಟಿಂಗ್ ಏನೇ, ಆದರೆ ಅರ್ಥ ಆಗೋದು ಸ್ವಲ್ಪ ಕಾಂಪ್ಲಿಕೇಟ್ ಅನಿಸುತ್ತೆ. ಎಲ್ಲ ಅಷ್ಟೇ, ಸತ್ಯ ಅನ್ನೋದು ಎಷ್ಟು ಸಹಜವೋ ಅಷ್ಟೇ ಸರಳ, ಸುಲಭವಾಗಿ ಅರ್ಥ ಆಗುತ್ತೆ. ಜ್ಞಾನದ ಬೆಳಕಲ್ಲಿ ನೋಡಿದರೆ ಅಲ್ಲಿ ಏನಿದೆಯೋ ಅದನ್ನು ನೋಡೋದಷ್ಟೇ. ವಿಶ್ವರೂಪ ದರ್ಶನ ಅಂತ ಹೇಳಿದಾಗ ವಿಶ್ವ ಅಂದರೆ ಯಾವುದು? ಯೂನಿವರ್ಸ್. ವಿಷ್ಣುವಿನ ಒಂದು ಪ್ರಕಟ ರೂಪ ಯೂನಿವರ್ಸ್. ಮ್ಯಾನಿಫೆಸ್ಟೇಷನ್ ಇಸ್ ವಿಷ್ಣು. ಜ್ಞಾನದಿಂದ ಹೊರಬಂದದ್ದು ಈ ಪ್ರಪಂಚ. ಶಿವನ ಧ್ಯಾನದಿಂದ ಹೊರಬಂದದ್ದು ಈ ಪ್ರಪಂಚ. ಇದನ್ನು ನಾವು ಗಮನಿಸಿದಾಗ ವಿಷ್ಣು ರೂಪ ನಿರಾಕಾರದಲ್ಲಿರುವಂಥ ಶಿವ ಒಂದು ರೂಪವನ್ನು, ಆಕಾರವನ್ನು ತೆಗೆದುಕೊಂಡು ಒಂದು ಯೂನಿವರ್ಸ್, ವಿಶ್ವ ಆಗ್ತಾನೆ. ಆ ವಿಶ್ವ ಬರೀ ಒಂದು ಸ್ಟ್ಯಾಗ್ನೆಂಟ್ ಒಂದು ಎಂಟಿಟಿ ಅಲ್ಲ, ಅದರಲ್ಲಿ ಎಷ್ಟೊಂದು ಮೂಮೆಂಟ್ ಇದೆ ಗಮನಿಸ್ತಾ ಇದ್ದರೆ. ಸೀಸನ್ನಿಂದ ಹಿಡಿದು, ಗ್ರಹಗಳ ಮೂಮೆಂಟಿಂದ ಹಿಡಿದು, ಭೂಮಿನ ಸಾಕ್ಷಿ ಯಾವ ರೀತಿ ಸುತ್ತುತ್ತಾ ಇದೆ, ಯಾವ ರೀತಿ ಸೀಸನ್ಸ್ ಆಗ್ತಾ ಇದೆ, ಯಾವ ರೀತಿ ಪ್ರತಿಯೊಂದು ಬದಲಾವಣೆ ಆಗ್ತಾ ಇದೆ, ನಿರಂತರವಾಗಿ ಬದಲಾವಣೆ ಆಗ್ತಾ ಇದೆ. ಚೇಂಜ್ ಅನ್ನೋದು ಪರ್ಮನೆಂಟ್. ಅದು ಚೇಂಜ್ 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 ಚೇಂಜ್. ಮಾಯಾ, ವಿಷ್ಣು ಮಾಯಾ, ವಿಷ್ಣುವಿನ ಲೀಲೆ. ಅದು ಬದಲಾಗ್ತಾ ಇದೆಯಲ್ಲ, ಇದು ವಿಷ್ಣುವಿನ ರೂಪ. ದರ್ಶನ ಅಂತಂದರೆ ಇದು ನೋಡೋಕ್ಕೆ ಈ ಕಣ್ಣು ಸಾಲದು ಅಂತಾನೆ ಅರ್ಜುನನಿಗೆ ಕೃಷ್ಣ ಬೇರೆ ಒಂದು ಕಣ್ಣನ್ನು ಕೊಟ್ಟ. ವಿಶ್ವರೂಪವನ್ನು ನೀನು ನೋಡಬೇಕಾದ್ರೆ, ನನ್ನ ನಿಜವಾದ ಸ್ವರೂಪವನ್ನು ನೀನು ನೋಡಬೇಕಾದ್ರೆ, ನಾನು ಯಾರು ಅಂತ ನೀನು ಗೊತ್ತಾಗಬೇಕಾದ್ರೆ, ನಿನ್ನ ಮೂರನೇ ಕಣ್ಣನ್ನು ನಾನು ತೆಗೆಸ್ತೀನಿ. ಅದರಿಂದ ನೋಡು, ನಿನಗೊಂದು ಗ್ಲಿಮ್ಸ್ ಸಿಗತ್ತೆ, ನಿನಗೊಂದು ಐಡಿಯಾ ಬರುತ್ತೆ. ಈ ನಾನು ಯಾರು ಅನ್ನೋ ಒಂದು ಐಡಿಯಾಗೋಸ್ಕರ ಪರಮಾತ್ಮ ಯಾರು ಅಂತ ದರ್ಶನ ಮಾಡೋದು ಅಂದರೆ ಇದ್ದಿದ್ದಾಗೆ ಅವನನ್ನು ಯಥಾರ್ಥ ಸ್ಥಿತಿಯಲ್ಲಿ ನೋಡಬೇಕಾದ್ರೆ ನಮಗೆ ಕ್ಲಾರಿಟಿ ಇರುವಂತಹ ಪರ್ಸೆಪ್ಷನ್, ಕ್ಲಿಯರ್ ಐ. ಧೂಳಿಲ್ಲದೆ ಇರೋ ಕಣ್ಣು ಬೇಕು, ರೆಪ್ಪೆ ಇಲ್ಲದೆ ಇರೋ ಕಣ್ಣು, ಮನಸ್ಸು ಹೇಳಿದ್ದನ್ನು ಕೇಳದೇ ಇರೋ ಕಣ್ಣು, ಬರೀ ಪ್ರಪಂಚದ ವಿಚಾರವನ್ನು ನೋಡುವಂತಹ ಕಣ್ಣು ಬೇಡ. ಅದಕ್ಕಿಂತ ಅತೀತವಾದ ಒಂದು ಅರಿವಿನ, ಜ್ಞಾನದ ಮೂರನೇ ಕಣ್ಣು ತೆಗಿಬೇಕು. ನಾಲ್ಕನೇ ಸ್ಥಿತಿನಲ್ಲಿ ಮೂರನೇ ಕಣ್ಣು ತೆಗೆಯೋದು. ಈ 5 ಕಾಣಿಸೋದು, 7 ಕಾಣೋದು, 9 ಕಾಣೋದು, ಎಲ್ಲದರ ರಹಸ್ಯ ಕಾಣೋದು. ಅದರಿಂದ ಆ ಮೂರನೇ ಕಣ್ಣನ್ನು, ಪ್ರಜ್ಞಾಪೂರ್ವಕವಾದ ದೃಷ್ಟಿಯನ್ನು ಕೊಡ್ತಾನೆ. ಇಲ್ಲಿ ಕಣ್ಣು ಅಂದರೆ ಒಂದು ಕಣ್ಣಲ್ಲ, ದೃಷ್ಟಿ, ಒಂದು ವಿಷನ್ ಕೊಟ್ಟ. ಆದ್ದರಿಂದ ನೋಡುವುದೆಲ್ಲ ದರ್ಶನ. ಇನ್ನು ಮಿಕ್ಕಿದ್ದು 2 ಕಣ್ಣಲ್ಲಿ ನೋಡೋದು ನೋಟ. 2 ಕಣ್ಣಲ್ಲಿ ನೋಡಿದಾಗ ಕಾನ್ಫ್ಲಿಕ್ಟೇ ಕಾಣೋದು, ಅರ್ಧನೇ ಕಾಣೋದು, ಒಂದು ಭಾಗನೇ ಕಾಣೋದು. ವಿಶ್ವದ ಒಂದು ರೂಪ ಏನಿದೆ ಪರಿಪೂರ್ಣವಾಗಿ ಪರಮಾತ್ಮನ ಪರಿಪೂರ್ಣ ರೂಪ ಕಾಣೋದಿಲ್ಲ ಅಂತ ಅವನಿಗೆ ಒಂದು ಕಣ್ಣನ್ನು ಕೊಡ್ತಾನೆ. ಆ ಕಣ್ಣೆಲ್ಲ ನೋಡಿದಾಗ ಕೃಷ್ಣ ಯಾರು ಎದುರುಗಡೆ ನಿಂತಿದ್ರೋ ಅವನು ಕಾಣ್ತಾ ಇಲ್ಲ. ಈಗ ಅವನಿಗೆ ವಿಶ್ವವೇ ಕಾಣ್ತಾ ಇದೆ. ವಿಶ್ವದಲ್ಲಿ ಏನು ಕಾಣ್ತಾ ಇದೆ? ವಿಶ್ವದಲ್ಲಿ ಬ್ರಹ್ಮ ಕಾಣ್ತಾ ಇದ್ದಾನೆ. ಯಾವ ರೀತಿ ಕಾಣ್ತಾ ಇದ್ದಾನೆ? ಸೃಷ್ಟಿ, ಕ್ಷಣ 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 ಕ್ಷಣಕ್ಕೂ ಸೃಷ್ಟಿ ಆಗ್ತಾ ಇದೆ. ಹೊಸದು ಪ್ರತಿ ಕ್ಷಣವೂ ಕೂಡ ಒಂದು ಹೊಸದು ಅವತಾರ ಆಗ್ತಾ ಇದೆ, ಹೊಸದು ಬರ್ತಾ ಇದೆ. ನಿರಂತರವಾಗಿ ಆ ಒಂದು
ಜನಿತವಾಗಿದೆ, ಏನೋ ಒಂದು ಶಕ್ತಿ ಬರ್ತಾ ಇದೆ, ಹುಟ್ಟುತ್ತಾ ಇದೆ ಅಂತ ಹೇಳ್ಬೋದು. ಆ ಹುಟ್ಟನ್ನು ನೋಡಿದ. ಹಾಗೆ ನೋಡ್ತಾ ಇದ್ದಂಗೆನೆ ಇನ್ನೊಂದು ಕಡೆಗೆ ಎಲ್ಲ ಲಯ ಆಗ್ತಾ ಇದೆ. ಹುಟ್ಟಿದ್ದೆಲ್ಲ ಇಲ್ಲಿ ಏನಿಲ್ಲ, ಎಲ್ಲವೂ ಕರಗೋಗ್ತಾ ಇದೆ, ಮಾಯವಾಗ್ತಾ ಇದೆ. ಎಲ್ಲವನ್ನು ನುಂಗ್ತಾ ಇದ್ದಾನೆ ಅವನು. ಸೃಷ್ಟಿ ಮಾಡ್ತಾನೆ, ನುಂಗ್ತಾನೆ, ಸೃಷ್ಟಿ ಮಾಡ್ತಾನೆ, ನುಂಗ್ತಾನೆ. ಈ ಕೈನಲ್ಲಿ ತಗೋತಾನೆ, ಈ ಕೈನಲ್ಲಿ ನುಂಗ್ತಾನೆ, ಈ ಕೈನಲ್ಲಿ ಸೃಷ್ಟಿ ಮಾಡಿ ಈ ಕೈನಲ್ಲಿ ನುಂಗ್ತಾನೆ. ಆ ವಿಶ್ವರೂಪದಲ್ಲಿ ವಿಷ್ಣು ಮಾಯಾ ಪ್ರಪಂಚವನ್ನೆಲ್ಲ ಸೃಷ್ಟಿ ಮಾಡಿ ಪ್ರಪಂಚವನ್ನು ನುಂಗ್ತಾನೆ. ಈ ಪ್ರಪಂಚದ ಅವರು ಉಸಿರು ತಗೊಂಡಾಗ, ಉಸಿರು ಬಿಟ್ಟಾಗ ಆ ರೀತಿ ಹಿಗ್ಗಿ ಕುಗ್ಗಿ ಹಿಗ್ಗಿ ಕುಗ್ಗಿ ಆ ಸೃಷ್ಟಿ ಲಯ ನಡೀತಾ ಇದೆ. ಇಷ್ಟಾದರೂ ಕೂಡ ಏನೋ ಒಂದು ಕಾಣ್ತಾ ಇದೆ. ಇದು ಕಾಣಕ್ಕಾಗಲ್ಲ. ನಿರಂತರವಾಗಿ ಫ್ಯಾನ್ ಸುತ್ತಾ ಇದ್ದರೆ ಎಷ್ಟು ಪಂಖ ಇದೆ ಅಂತ ಹೇಳೋಕ್ಕಾಗಲ್ಲ. ಆ ರೀತಿ ಸೃಷ್ಟಿ ಅವನ ಕಾಣ್ತಾ ಇಲ್ಲ. ಒಟ್ಟಲ್ಲಿ ಬದಲಾವಣೆ ಆಗ್ತಾ ಇದೆ. ಲಯನೂ ಕಾಣ್ತಾ ಇಲ್ಲ, ಪೂರ್ತಿ ಮಾಯ ಆಗಿಲ್ಲ. ಲಯವಾಗ್ತಾ ಹೊಸದು ಬರ್ತಾ ಇದೆ, ಲಯವಾಗ್ತಾ ಇದೆ, ಹೊಸದು ಹುಟ್ಕೋತಾ ಇದೆ. ಈ ಹುಟ್ಟು ಮತ್ತು ಸಾವು, ಹುಟ್ಟು ಮತ್ತು ಲಯ, ಸೃಷ್ಟಿ ಲಯ ಇದನ್ನೇ ನೋಡ್ತಾ ಇರಿ. ಮಧ್ಯದಲ್ಲಿ ಏನಾಗ್ತಾ ಇದೆ? ಇದೆರಡೂ ಆಗ್ತಾ ಇರೋದ್ರಿಂದ ಮಧ್ಯದಲ್ಲಿ ಏನೋ ಒಂದು ಶಾಶ್ವತ ಅನ್ನುವಂಥ ಭ್ರಮೆ, ಏನೋ ಉಳ್ಕೊಂಡಿದೆ ಅನ್ನೋ ಭ್ರಮೆ. ಸಮಥಿಂಗ್ ಈಸ್ ಅಪಿಯರಿಂಗ್ ವಿಚ್ ಈಸ್ ನಾಟ್ ಡಿಸಪಿಯರಿಂಗ್, ಬಟ್ ಇಟ್ ಈಸ್ ಡಿಸಪಿಯರಿಂಗ್ ಬಿಕಾಸ್ ಆಫ್ ದಿ ಲಯ. ಇಟ್ ಈಸ್ ಅಪಿಯರಿಂಗ್ ಬಿಕಾಸ್ ಆಫ್ ದಿ ಸೃಷ್ಟಿ. There is appearance and disappearance, but something is maintaining in between. Constantly it is there. ಏನೋ ಒಂದು ಉಳ್ಕೊಂಡಿದೆ. ಆ ಉಳಿದಿರೋದು ಇದೆರಡರ ಪ್ರಭಾವದಿಂದ ಕಾಣ್ತಾ ಇರೋದು. ಅಲ್ಲೇನೂ ಉಳಿದಿಲ್ಲ, ಆದರೂ ಉಳಿದಿದೆ ಅಂತ ತೋರ್ತಾ ಇದೆ. ಅದೇ ವಿಷ್ಣುವಿನ ಮಾಯಾ ಸ್ವರೂಪ. ಬ್ರಹ್ಮ ಮತ್ತು ಶಿವ ಇಬ್ಬರು ಸೇರಿ ಅವರು ಕೆಲಸ ಮಾಡ್ತಾ ಇರುವಾಗ ವಿಷ್ಣುವಿನ ಒಂದು ಶಕ್ತಿ, ಆ ಮೇಂಟೆನೆನ್ಸ್ ಪವರ್, ಒಂದು ಸ್ಥಿತಿ ಇದೆ, ವಸ್ತು ಸ್ಥಿತಿ. ಅದು ಯಥಾರ್ಥ, ಯಥಾಸ್ಥಿತಿ, ಇರುವಿಕೆ, ಈ ಕ್ಷಣ, ಇಲ್ಲಿ, ಈಗ. ಕೃಷ್ಣ ಇಲ್ಲಿ ಇದ್ದಾನೆ. ಕ್ಷಣ ಮಾತ್ರದಲ್ಲಿ ಒಂದು ಫ್ರ್ಯಾಕ್ಷನ್ ಆಫ್ ಎ ಮೊಮೆಂಟ್ ಅಲ್ಲಿ ಏನೋ ಉಳ್ಕೊಂಡಂಗೆ ಕಾಣ್ತಾ ಇದೆ. ಅದು ಉಳಿದಿಲ್ಲ, ಆದರೆ ಉಳಿದಿದೆ. ಅದು ಬರ್ತಾ ಇದೆ, ಅದು ಹೋಗ್ತಾ ಇದೆ, ಅದು ಇದೆ. ಯಾವುದು ಇದೆಯೋ, ಕಾನ್ಸ್ಟೆಂಟಾಗಿ ಇದೆಯೋ, ಅದಕ್ಕೆ ಕಾರಣ ಹುಟ್ಟು ಮತ್ತು ಸಾವು. ಅದನ್ನು ಲೈಫ್ ಅಂತಾರೆ. ಆ ಲೈಫ್ ಅನ್ನೋದು ಥ್ರಾಬಿಂಗ್ ಬಿಕಾಸ್ ಆಫ್ ದಿ ಸೃಷ್ಟಿ ಆ್ಯಂಡ್ ಲಯ. ಅದೇನೋ ಒಂದು ಉಳ್ಕೊಂಡು ಹೋಗ್ತಾ ಇದೆ, ಅದಕ್ಕೆ ಆಳ ಇದೆ. ಯಾವುದು ಉಳಿದಿದೆ ಅದಕ್ಕೆ ಆಳ ಇದೆ, ಅದಕ್ಕೆ ಎತ್ತರ ಇದೆ. ಅದು ಚಲನೆ ಇಲ್ಲ, ಅದು ಇರೋ ಜಾಗದಲ್ಲೇ ಇದೆ. ಆ ಕ್ಷಣ ಅದು, ಇಟ್ ಈಸ್ ಎ ಟೈಮ್ಲೆಸ್ ಡೈಮೆನ್ಷನ್. ಇಟ್ ಈಸ್ ಎಟರ್ನಿಟಿ ಆಫ್ ಟೈಮ್. ಕಾಲ ಅದು, ಆ ಕ್ಷಣ. ವಿಷ್ಣು ರೂಪ, ಕಾಲ ರೂಪ, ಎಲ್ಲರ ವಿಧಿ ಅದು. ಅದರಿಂದ ಅವನು ನಮ್ಮ ವಿಧಿ ಪುರುಷ. ಈ ಕ್ಷಣದಲ್ಲಿ ಯಾರು ಅಲರ್ಟ್ ಆಗಿರ್ತಾರೋ, ನಮ್ಮ ಪಾಲಿಗೆ ಈ ಕ್ಷಣದಲ್ಲಿ ಏನು ಬಂದಿದೆ ಅದು ನಮಗೆ ಕಾಣುತ್ತೆ. ಇದು ನನಗೆ ಬಂದಿದೆ, ನನಗಾಗಿ ಇದೆ, ಇದು ಇಲ್ಲಿ ಇದೇ ಯಥಾರ್ಥ, ಇದು ಬಿಟ್ಟರೆ ಬೇರೆ ಇಲ್ಲ. ಇದು ಕೃಷ್ಣ, ಇದು ಸಂದರ್ಭ, ಇದು ನನಗೆ ಈ ಪರಿಸ್ಥಿತಿ, ವಸ್ತುಸ್ಥಿತಿ, ಇದು ನನ್ನ ಪಾಲಿಗೆ. ಇದನ್ನು ತಗೋಬಹುದು, ಒಪ್ಕೊಂಡು ಬಿಡಬಹುದು, ಚಾಯ್ಸ್ ನಮ್ಮದು. ಯಾರು ಜ್ಞಾನಿ ಅದನ್ನು ಎಸ್ ಅಂತಾನೆ. ಯಾರು ಅಜ್ಞಾನಿ, ನನಗಿದು ಬೇಡ, ನನಗೆ ಬೇರೆ ಏನೋ ಬೇಕು ಅಂತ ಜನ್ಮಾಂತರಗಳು ಕಾಯ್ತಾನೆ. ಅವನಿಗೆ ಬೇಕಾದ ಏನು ಅಂತ ಗೊತ್ತಿಲ್ಲ, ಅವನಿಗೆ ಏನಿದೆಯೋ ಅದು ಬೇಕಿಲ್ಲ. ಹೀಗೆ ಸಂಸಾರದಲ್ಲಿ ಜನನ ವರ್ಣದಲ್ಲಿ ಸಿಕ್ಕಾಕೊಳ್ತಾನೆ. ಯಾರು ಏನಿದೆಯೋ ಅದು ಹೇಗೆ ಇರಲಿ, ಏನೇ ಆಗಿರಲಿ, ನನ್ನ ಪಾಲಿಗೆ ಈ ಕ್ಷಣ ಜೀವಂತವಾದ ಗಳಿಗೆಯಲ್ಲಿ ಏನಿದೆ ಅದು ಕೃಷ್ಣ ಕೊಟ್ಟಿದ್ದು ಅನ್ನೋ ಪ್ರಸಾದ ಭಾವನೆಯಿಂದ ಯಾರು ಅದನ್ನು ನೋಡ್ತಾನೆ, ದರ್ಶನ ಮಾಡಿ ಸ್ವೀಕರಿಸ್ತಾನೆ, ಅದನ್ನು ಅಪ್ಕೋತಾನೆ, ಅದನ್ನು ಸ್ವಾಗತಿಸ್ತಾನೆ, ಅದನ್ನು ಒಪ್ಕೋತಾನೆ, ಆ ವಿಶ್ವರೂಪ ದರ್ಶನ ಅವನಿಗೆ ಆಗುತ್ತೆ. ಆಗ ಕೃಷ್ಣನ ಒಂದು ಯೋಗ ಆಗುತ್ತೆ. ಕೃಷ್ಣನ ಯೋಗದಲ್ಲಿ ಅವನಿಗೆ ಏನು ಬೇಕೋ, ಒಂದು ಜೀವಕ್ಕೇನು ಬೇಕೋ,
ಜೀವದ ಒಂದು ಬೆಳವಣಿಗೆಗೆ ಏನು ಬೇಕೋ, ಅವನಿಗೆ ನಿಜವಾಗ್ಲೂ ಉದ್ಧಾರಕ್ಕಾಗಿ ಏನು ಬೇಕೋ ಅದು ಕೃಷ್ಣ ಅವನಿಗೆ ಕೊಡ್ತಾನೆ. ಹೀಗೆ ವಿಶ್ವರೂಪ ದರ್ಶನ ಅನ್ನೋದು ಧ್ಯಾನದ ಒಂದು ಸ್ಥಿತಿ. ಅದು ಕೃಷ್ಣ ಅರ್ಜುನನಿಗೆ ಅದು ಸಿಕ್ತು ಒಂದು ಗಳಿಗೆ. ಆವಾಗ ಅವನಿಗೆ ಎಷ್ಟೋ ಪ್ರಶ್ನೆಗಳಿಗೆ ಬಿಡುಗಡೆ ಆಯಿತು, ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಕ್ತು, ಸಮಸ್ಯೆ ಬಗೆಹರಿತು. ಆದರೆ ಪೂರ್ತಿ ಇಲ್ಲ. ಇದು ಕಾನ್ಸ್ಟೆಂಟಾಗಿ ಕನ್ಸಿಸ್ಟೆಂಟಾಗಿ ಅದು ಬೆಳೆಸ್ಕೊಂಡು ಹೋಗಬೇಕಾದ್ರೆ ಇಡೀ ಭಗವದ್ಗೀತೆಯ ಆಳಕ್ಕೆ ಹೋಗ್ತಾ ಹೋಗಬೇಕು. ಆಗ ಪರಿಪೂರ್ಣವಾಗಿ ಕೃಷ್ಣನೇ ಆಗ್ಬೋದು, ಜೀವಾತ್ಮ ಪರಮಾತ್ಮನೇ ಆಗ್ಬೋದು. ಪ್ರಪಂಚಕ್ಕೆ ಅದ್ವೈತ ಸಿದ್ಧಾಂತವನ್ನ ಕೊಟ್ಟಂತಹ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯರ ಮತ್ತೊಂದು ಪ್ರತಿಪಾದನೆ ಅಹಂ ಬ್ರಹ್ಮಾಸ್ಮಿ ಅಂತ. ಈ ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಏನು? ಈ ಅಹಂ ಬ್ರಹ್ಮಾಸ್ಮಿ ಅಂತ ಅದರಲ್ಲೇ ಕರೆಕ್ಟಾಗಿ ಅರ್ಥ ಇದೆ. ನಾನೇ ಬ್ರಹ್ಮ, ನಾನೇ ಆ ಶಕ್ತಿ, ನಾನೇ ಅದು, ನಾನೇ ಪರಿಪೂರ್ಣ ಅಂತ ಇದೆ. ಈಗ ಆ ಬ್ರಹ್ಮ ಅಂದಾಗ ಇಡೀ ಬ್ರಹ್ಮಾಂಡ ಪರಿಪೂರ್ಣ. ಅದಕ್ಕೆ ಇದೊಂದೇ ಒಂದು ಶ್ಲೋಕ ಸಾಕು. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಆ ಒಂದು ಪರಿಪೂರ್ಣದಿಂದ ಒಂದು ಚೂರನ್ನು ತೆಗೆದರೂ ಕೂಡ ಅದು ಪರಿಪೂರ್ಣ. ಆ ಚೂರಲ್ಲಿ ಚೂರು ಮಾಡಿದ್ರು ಒಂದೊಂದು ಚೂರು ಪರಿಪೂರ್ಣ. ಯಾವುದು ಒಂದು ತೆಗೆದ್ರೂ ಕೂಡ ಅದು ಪರಿಪೂರ್ಣ. ಇದು ಬೇಸಿಕ್ ನಾಲೆಡ್ಜ್. ಒಂದು ಬಿಂದು ಹೊರಗೆ ಬಂದರೆ ಆ ಬಿಂದುವಿನಿಂದ 9 ಆವರಣಗಳ ಶ್ರೀಯಂತ್ರ ಅದು ತನ್ನಷ್ಟಕ್ಕೆ ಸೃಷ್ಟಿಯಾಯಿತು. ಹೇಗೆ ಒಂದು ಬೀಜ ಎಲ್ಲವನ್ನೂ ಸೇರಿ ಒಂದು ಜನ್ಮಕ್ಕೆ, ಒಂದು ಮಗುವಿನ ಜನ್ಮಕ್ಕೆ ಕಾರಣವಾಗುತ್ತೋ, ಒಂದೊಂದು ಸೆಲ್ಲು ಕೂಡ, ಒಂದೊಂದು ಬಿಂದುವೂ ಕೂಡ 9 ಆವರಣ ಸೃಷ್ಟಿಯಾಯಿತು. ಮತ್ತೆ ಒಂದೊಂದು ತ್ರಿಕೋಣದಲ್ಲಿರುವ ಬಿಂದುವೂ ಕೂಡ ಒಂದೊಂದು ಶ್ರೀಚಕ್ರವಾಯಿತು, ಪರಿಪೂರ್ಣವಾಯಿತು. ಯಾವುದೂ ಕೂಡ ಅರ್ಧ ಇಲ್ಲ. ಈ ಬುದ್ಧಿ ಡಿವೈಡ್ ಮಾಡಿ ಅರ್ಧ ಮಾಡಿ ಅರ್ಥ ಮಾಡ್ಕೊಳ್ಳೋಕೆ ಹೋಗುತ್ತೆ. ಆದರೆ ಅದ್ವೈತದ ಜ್ಞಾನ ಯಾವ ಅರ್ಥಕ್ಕೂ ಸಿಕ್ಕಲ್ಲ, ಯಾವ ವಿವರಣೆಗೂ ಸಿಕ್ಕಲ್ಲ, ಯಾವ ವಿಶ್ಲೇಷಣೆಗೂ ಸಿಕ್ಕಲ್ಲ, ಯಾವ ಒಂದು ಚರ್ಚೆಗೂ ಸಿಕ್ಕಲ್ಲ, ಯಾವ ಬುದ್ಧಿಗೂ ಸಿಕ್ಕಲ್ಲ, ಯಾವ ಇಂದ್ರಿಯ ಅನುಭವಕ್ಕೂ ಸಿಕ್ಕಲ್ಲ, ಯಾವ ಕಲ್ಪನೆಗೂ ಸಿಕ್ಕಲ್ಲ, ಯಾವ ಒಂದು ಕನಸೂ ಅಲ್ಲ. ಇದು ಇರುವಿಕೆಯ ಸ್ಥಿತಿ. ನಾನು ಬ್ರಹ್ಮ ಅನ್ನೋದು ಯಾರು ಕೊಟ್ಟಿದ್ದಲ್ಲ, ನಮ್ಮ ಇರುವಿಕೆಯ ಒಂದು ಸ್ಥಿತಿ. ಅದರ ಅರಿವೇ ಬ್ರಹ್ಮಜ್ಞಾನ. ಆ ಸ್ಥಿತಿ ಹೆಂಗಿದೆ? ಆನಂದವಾಗಿದೆ, ಯಾವಾಗಲೂ ಸದಾನಂದ ಸಚ್ಚಿದಾನಂದ ಸ್ಥಿತಿ. ಅಲ್ಲೇನಿಲ್ಲ, ಬರೀ ಶಾಂತಿ ಮಾತ್ರ ಇದೆ. ಇದು ಒಂದು ಸ್ಥಿತಿ, ಇದು ಪೂರ ಬೆಳಕು, ಇದು ಬ್ರಹ್ಮ, ಇದು ಪರಬ್ರಹ್ಮ ಸ್ವರೂಪ. ಇದೇ ಎಲ್ಲರಲ್ಲೂ ಇರೋದು, ಇದು ಆವರಿಸ್ಕೊಂಡಿದೆ, ಇದಿಲ್ಲದೆ ಇರೋ ಜಾಗವೇ ಇಲ್ಲ. ಇದು ಬ್ರಹ್ಮ. ನಾನು ಇದೆ, ನೀನು ಇದೆ, ಎಲ್ಲರಲ್ಲೂ ಇದೆ. ಆ ಇದೆ ಎಲ್ಲರಲ್ಲೂ ಇದೆ. ಆ ಇದು ನಾನು ಎಲ್ಲರಲ್ಲೂ ಇದ್ದೀನಿ, ನಾನೇ ಬ್ರಹ್ಮ, ನಾನು ಆವರಿಸ್ಕೊಂಡಿದ್ದೀನಿ ಎಲ್ಲ ಕಡೆನೂ. ನಾನು ಆನಂದ ಸ್ವರೂಪಿ. ಆನಂದದಲ್ಲಿ ನನ್ನ ಅನುಭವ ಅದಲ್ಲಿ ಗೊತ್ತಾಗುತ್ತೆ. ಯಾರಿಗೆ ಇದರ ಜ್ಞಾನ ಇದೆಯೋ, ಹೌದಿದು ಇದು ಜ್ಞಾನ, ಇದರ ಅರಿವಿದೆಯೋ ಅವರಿಗೆ ಆನಂದ ಆಗತ್ತೆ. ಬ್ರಹ್ಮಾನಂದದಲ್ಲಿ ಅನುಭವವಾಗತ್ತೆ. ಅನುಭವ ವೇದ್ಯವಾದದ್ದು ಇದು ಬ್ರಹ್ಮಾನಂದ. ಹೀಗೆ ಬ್ರಹ್ಮ ಅನ್ನೋದು ಅಹಂ ಬ್ರಹ್ಮಾಸ್ಮಿ ಅಂತ ಮಂತ್ರ ಅಲ್ಲ. ಅದೊಂದು ಸಿದ್ಧಾಂತ. ಬರೀ ಅದರ ಬಗ್ಗೆ ಮಾತಾಡೋದು ಅಲ್ಲ. ಎಲ್ಲ ಬಿಟ್ಟು ಎಲ್ಲ ಸೇರಿಸ್ಕೊಂಡು ಇನ್ಕ್ಲೂಡ್ ಮಾಡ್ಕೊಂಡು ಸುಮ್ಮನೆ ಕೂತಿದ್ರೆ ನಾವು ಒಂದಾಗ್ತೀವಲ್ಲ, ಅದೆಲ್ಲಕ್ಕೂ ಮೀರಿದ ಒಂದು ಡ್ಯುಯಾಲಿಟಿಯನ್ನು ಮೀರಿದ ಸಿದ್ಧಾಂತ ಅದ್ವೈತ ತತ್ವ ನಮ್ಮ ಸ್ವರೂಪವೇ. ಎಲ್ಲರನ್ನ ಒಪ್ಕೊಳ್ಳೋದು ಕಷ್ಟ ಅನ್ಸಲ್ವಾ? ಎಲ್ಲರಿಗೂ ಒಂದೊಂದು ಒಪಿನಿಯನ್ ಇರುತ್ತೆ, ಎಲ್ಲರಿಗಿಂತ ಡಿಫ್ರೆಂಟ್ ಆಗಿರ್ತಾರೆ. ಅವರೆಲ್ಲರನ್ನ ಒಪ್ಪಿಕೊಳ್ಳೋದು ಕಷ್ಟ ಅಂತ ಅನ್ಸಲ್ವಾ? ಎಲ್ಲರನ್ನೂ ಯಾಕೆ ಒಪ್ಕೋಬೇಕು?
ಎಲ್ಲರನ್ನೂ ಒಪ್ಕೋಬೇಕು ಅಂತಿಲ್ಲ. ಬೇರೆ ಬೇರೆ ಇರುತ್ತೆ ಒಪಿನಿಯನ್ನು ಅನ್ನೋದು ಒಪ್ಕೋಬೇಕು. ಬೇರೆ ಬೇರೆ ಎಲ್ಲರೂ ಅನ್ನೋದು ಒಪ್ಕೊಳ್ಳೋದು ಸುಲಭ, ಯಾಕೆಂದರೆ ಅವ್ರು ಬೇರೆ ಬೇರೆಯೇ. ಅದನ್ನು ಒಪ್ಕೋಬೇಕು. ಇವ್ರನ್ನೆಲ್ಲ ಒಪ್ಕೋಬೇಕು ಅಂತಲ್ಲ, ಎಲ್ಲರೂ ಬೇರೆ ಬೇರೆ, ಎಲ್ರಿಗೂ ಬೇರೆ ಬೇರೆ ಒಪಿನಿಯನ್ ಇದೆ ಅನ್ನೋ ಸತ್ಯವನ್ನು ಒಪ್ಕೊಳ್ಳೋದೇನು ಸುಲಭ. ಯಾಕೆಂದರೆ ಅದು ಹಾಗೇ ಇರೋದು, ಅದು ವಸ್ತುಸ್ಥಿತಿನಲ್ಲಿ ಹಾಗೇ ಇರೋದು, ಹಾಗೆ ಇರೋಕ್ಕೆ ಸಾಧ್ಯ. ಅದು ಎಲ್ಲರೂ ಬೇರೆ ಬೇರೆ ಅನ್ನೋದು ಸತ್ಯ. ನಾವೇನು ಒಪ್ಕೋಬೇಕಾಗಿಲ್ಲ ಅದನ್ನು. ಯಾವುದನ್ನು ಒಪ್ಕೋಬೇಕು? ಅವ್ರನ್ನಲ್ಲ, ಅವರೆಲ್ಲ ಬೇರೆ ಬೇರೆ ಅನ್ನೋದು ಒಪ್ಕೋಬೇಕು. ಅಕಸ್ಮಾತ್ ನಿಮ್ಗೆ ಒಪ್ಕೊಳ್ಳೋಕ್ಕಾಗಲಿಲ್ಲ ಅನ್ನೋದನ್ನು ಒಪ್ಕೋಬೇಕು. ನೀವು ನಂಗೆ ಒಪ್ಕೊಳ್ಳೋಕ್ಕಾಗ್ತಾ ಇಲ್ಲ ಅನ್ನೋದು ಒಪ್ಕೋಬೇಕು. ನನಗೆ ಕಷ್ಟ ಅಂದರೆ ನಿನಗೆ ಕಷ್ಟ ಆಗ್ತಾಯಿದೆ ಅಂತ ಕೂಡ ಒಪ್ಕೋಬೇಕು. ಫಸ್ಟು ಒಪ್ಕೋಬೇಕಾಗಿರೋದು ನಿಮ್ಮನ್ನು ನೀವು ಒಪ್ಕೊಂಡ್ರೆ ಆವಾಗ ಗೊತ್ತಾಗುತ್ತೆ ಯಾಕೆ ಇದೆಲ್ಲ ಒಪ್ಕೊಳ್ಳೋಕ್ಕಾಗ್ತಾ ಇಲ್ಲ. ಇದನ್ನೆಲ್ಲ ಒಪ್ಕೊಳ್ಳೋಕ್ಕೆ ಏನಿದೆಯೋ ಅದನ್ನು ನೋಡ್ತಾ ಇಲ್ಲ ನಾನು. ನನಗೇನು ಬೇಕು ಅದನ್ನು ನೋಡ್ತಾ ಇದ್ದೀನಿ. ಇದೆಲ್ಲ ಒಂದೇ ಥರ ಇರಬೇಕು ಅಂತ ನಾನು ಅಂದ್ಕೊಂಡಿರೋದ್ರಿಂದ ಒಪ್ಕೊಳ್ಳೋಕ್ಕಾಗ್ತಿಲ್ಲ. ಯಾಕೆ ಹಂಗೆ ಅಂದ್ಕೊಂಡಿದ್ದೀಯಾ ಎಲ್ಲರೂ ಒಂದೇ ಥರ ಇರಬೇಕು ಅಂತ? ಇಲ್ಲ, ನಾನು ಫಸ್ಟು ನೋಡಬೇಕು ಏನಿದೆಯೋ ಅದನ್ನು. ಹೀಗೆ ಇರೋದು ಪರಿಸ್ಥಿತಿ, ಆಯಿತು. ಅದನ್ನು ಒಪ್ಕೊಳ್ಳೋಕ್ಕಾಗದೇ ಇದ್ದಾಗ ನನ್ನಲ್ಲೇ ಕಾನ್ಫ್ಲಿಕ್ಟ್ ಇದೆ, ಅದರಿಂದ ಒಪ್ಕೊಳ್ಳೋಕ್ಕಾಗ್ತಿಲ್ಲ. ಫಸ್ಟ್ ಆಕ್ಸೆಪ್ಟ್ ಯುವರ್ ಕಾನ್ಫ್ಲಿಕ್ಟ್ ಆ್ಯಂಡ್ ಕಮ್ ಔಟ್ ಆಫ್ ದಿ ಕಾನ್ಫ್ಲಿಕ್ಟ್. ಕಾನ್ಫ್ಲಿಕ್ಟ್ ಇರುತ್ತೆ, ಅದನ್ನು ಒಪ್ಕೊ. ಆದರೆ ಕಾನ್ಫ್ಲಿಕ್ಟ್ ನಿನಗೆ ಪ್ರಾಬ್ಲಮ್ ಆಗಬಾರ್ದು. ಯಾವಾಗ ನೀನು ಎಸ್ ಅಂತೀಯ ಆವಾಗ ಪ್ರಾಬ್ಲಮ್ ಆಗಲ್ಲ. ಅಮ್ಮ, ವ್ಯಕ್ತಿತ್ವ, ಶಕ್ತಿ, ಪೂರ್ಣತ್ವ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಅಮ್ಮ. ವ್ಯಕ್ತಿ ಈಸ್ ಎ ಪರ್ಸನ್. ವ್ಯಕ್ತಿತ್ವ ಪರ್ಸನಾಲಿಟಿ, ಶಕ್ತಿ ಪವರ್ ಎನರ್ಜಿ, ಪೂರ್ಣತ್ವ ಟೋಟಾಲಿಟಿ. ಇದೆಲ್ಲನೂ ಕೂಡ ತುಂಬ ಒಳ್ಳೆ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಈ ಪದಗಳೆಲ್ಲನೂ. ನಾನು ವ್ಯಕ್ತಿ ಯಾವಾಗ ಈ ದೇಹ ಭಾವನೆ ಇರುವವರೆಗೂ ನಾನು ವ್ಯಕ್ತಿ. ಪರ್ಸನ್ ಅಂದರೆ ನನ್ನ ದೇಹ ಭಾವನೆ, ನನ್ನ ಮನಸ್ಸು, ಇದೆರಡೂ ಸೇರಿ ನನ್ನ ವ್ಯಕ್ತಿ ಅಂತಾಗಿ ಮಾಡಿದೆ. ಈ ದೇಹ ಏನು ವ್ಯಕ್ತಿಗೆ? ದೇಹ ಒಂದು ಹ್ಯಾಬಿಟ್ ಅಷ್ಟೇ, ಬಂಡ್ಲ್ ಆಫ್ ಹ್ಯಾಬಿಟ್. ನನ್ನ ಒಂದು ಹ್ಯಾಬಿಟ್ಟಲ್ಲಿ, ನನ್ನ ದೇಹದಲ್ಲಿ ನಾನು ಬದುಕೋದು ವ್ಯಕ್ತಿಯಾಗಿ ಬದುಕ್ತೀನಿ. ಆದರೆ ವಾಟ್ ಈಸ್ ಮೈಂಡ್? ಮೈಂಡ್ ಈಸ್ ಎ ಬಂಡ್ಲ್ ಆಫ್ ಇಂಪ್ರೆಷನ್ಸ್. ನನ್ನ ಜನ್ಮಾಂತರದ ಒಂದು ಕರ್ಮದ ಒಂದು ಇಂಪ್ರೆಷನ್ಗಳು ಏನಿದೆ, ಯಾವ ಅಭ್ಯಾಸದಿಂದ ಆದ ಇಂಪ್ರೆಷನ್ ಏನಿದೆ ಅದರಲ್ಲೇ ಬದುಕ್ತಾ ಇದ್ದೀನಿ. ಅಷ್ಟು ಬಿಟ್ಟು ನನಗೇನಿಲ್ಲ. ಮನಸ್ಸಿನಲ್ಲಿ ಬದುಕ್ತೀನಿ, ದೇಹದಲ್ಲಿ ಬದುಕ್ತೀನಿ. ನನಗೆ ರೋಗ ಗೊತ್ತು, ದೇಹದ ರೋಗ, ಮನಸ್ಸಿನ ರೋಗದಲ್ಲಿ ಬದುಕ್ತೀನಿ. ಮನಸ್ಸು ಚಂಚಲ, ದೇಹ ಕಾಯಿಲೆ ಇರೋ ಮನಸ್ಸು, ಚಂಚಲವಾದ ಬುದ್ಧಿ ಮನಸ್ಸು. ಇಷ್ಟೇ ಒಂದು ಚಿಕ್ಕ ಒಂದು ನ್ಯಾರೋ ಕಾನ್ಸೆಪ್ಟ್ ಇದು ವ್ಯಕ್ತಿ ಅನ್ನೋದು. ವ್ಯಕ್ತಿ ಪ್ರಾಣಿಗೂ ವ್ಯಕ್ತಿಗೂ ಏನು ಹೆಚ್ಚು ವ್ಯತ್ಯಾಸ ಇಲ್ಲ. ಆ ವ್ಯಕ್ತಿಯಲ್ಲಿ ಗುಣಗಳನ್ನು ತೆಗೆದುಕೊಂಡಾಗ ವ್ಯತ್ಯಾಸ ಬರುತ್ತೆ. ಆ ವ್ಯಕ್ತಿಯಲ್ಲಿ ಪ್ರಾಣಿ ಗುಣ, ರಾಕ್ಷಸ ಗುಣ, ದೈವ ಗುಣ ಅಂತ ತಗೊಂಡಾಗ ಆ ವ್ಯಕ್ತಿಯಲ್ಲಿ ಒಂದು ಮಾರ್ಪಾಡಾಗಕ್ಕೆ ಶುರುವಾಗುತ್ತೆ. ಆ ವ್ಯಕ್ತಿಯಲ್ಲಿ ಅವನು ಲೇಬಲ್ ಮಾಡ್ಕೊಳ್ಳೋಕೆ ಶುರು ಮಾಡ್ತಾನೆ. ನಾನು ಇದನ್ನು ನಂಬ್ತೀನಿ, ಇದು ನನ್ನ ಆದರ್ಶ, ಇದು ನನಗೆ ಬೇಕಾದ್ದು, ನಾನು ಈ ಪಾತ್ರವನ್ನು ಮಾಡ್ತೀನಿ, ನಾನು ಇದು, ನನ್ನ ಹೆಸರು ಇದು, ನಾನು ಈ ಜಾತಿ, ನಾನು ಇದನ್ನು ರಕ್ಷಿಸ್ತೀನಿ, ಇದನ್ನು ನೋಡ್ಕೋತೀನಿ, ಇದನ್ನು ಮಾಡ್ತೀನಿ ಅಂತ ನಮಗೆ ಯಾವಾಗ ವ್ಯಕ್ತಿ ಬೆಳೆಯೋದಕ್ಕಾಗಿ ತನ್ನನ್ನು ಲೇಬಲ್ ಮಾಡ್ಕೊಂಡು ಹೋಗ್ತಾನಲ್ಲ, ಹೆಸರಿಂದ ಹಿಡಿದು ಎಷ್ಟೊಂದು ಲೇಬಲ್ ಬೇರೆ ಕೊಡೋದು, ನಾವೇ ಮಾಡ್ಕೊಳ್ಳೋದು, ಇದು ವ್ಯಕ್ತಿತ್ವವನ್ನು ಕೊಡುತ್ತೆ. ವ್ಯಕ್ತಿತ್ವ ಏನಿಲ್ಲ, ಇದೆಲ್ಲ ಆರೋಪಿತ. ವ್ಯಕ್ತಿ ಆರೋಪಿಸಿಕೊಂಡದ್ದು ವ್ಯಕ್ತಿತ್ವ. ಇದು ಕೂಡ ನಮಗೆ ಪರಿಪೂರ್ಣತ್ವವನ್ನು ಕೊಡೋದಿಲ್ಲ. ಯಾಕೆ ಅಂದರೆ ಇಲ್ಲಿ ನಮಗೆ ಗೊತ್ತಿರೋ ಶಕ್ತಿ ಕೇವಲ ಮಾಯಾಶಕ್ತಿ. ನಮ್ಮ ದೇಹ ಇವತ್ತಿರೋದು ನಾಳೆ ಹೋಗೋದು, ದೇಹದ ಶಕ್ತಿ. ಇವಾಗ ಸುಸ್ತು ಇದು ಮಾಡಲ್ಲ. ಮನಸ್ಸಿನಲ್ಲೂ ಕೂಡ ಮಾಯೆ, ಅದನ್ನು ಕೂಡ ಇಷ್ಟ ಬಂದರೆ ಮಾಡೋದು, ಕಷ್ಟ ಬಂದರೆ ಬಿಡೋದು. ಹೀಗೆ ನನ್ನ ಆದರ್ಶಗಳು ಕೂಡ ನಾನೇ ಮಾಡಿಕೊಂಡಿದ್ದು. ಇವತ್ತೊಂದು ಆದರ್ಶ, ನಾಳೆ ಒಂದು ಆದರ್ಶ, ಇವತ್ತು ನಂಬೋದು, ನಾಳೆ ನಮ್ಮದೇ ಇರೋದು. ಈ ರೀತಿ ಬರೀ ಕಾನ್ಫ್ಲಿಕ್ಟಲ್ಲೇ ಜೀವನ ಆಗ್ತಾ ಇರುತ್ತೆ. ಇದು ಪೂರ್ಣತ್ವ ಅಲ್ಲ. ವ್ಯಕ್ತಿತ್ವದಿಂದ ನಾವು ನಮ್ಮನ್ನು ಶಕ್ತಿ ಅಂತ ನೋಡ್ಕೊಳ್ಳೋದು.
ವ್ಯಕ್ತಿಯತ್ವವನ್ನು ಮೀರಿ ಎಲ್ಲ ಲೇಬಲ್ಗಳನ್ನು ಬಿಟ್ಟು ನಾನು ಯಾರು ಅಂತ ನೋಡಿಕೊಂಡಾಗ ನನ್ನಲ್ಲಿ ಇದು ಯಾವುದು ನಾನು ಅಲ್ಲ ಅಂತ ಗೊತ್ತಾದಾಗ ನಾನೊಂದು ಶಕ್ತಿ ಅಂತ ಬರುತ್ತೆ. ಆ ಶಕ್ತಿ ದೇಹ ಶಕ್ತಿನೂ ಅಲ್ಲ, ಮನಸ್ಸಿದ್ದು ಅಲ್ಲ, ಬುದ್ಧಿದೂ ಅಲ್ಲ, ಅದು ನನ್ನ ಪೊಟೆನ್ಷಿಯಲ್. ನಾನೇ ಶಕ್ತಿ, ಅಹಂ ಬ್ರಹ್ಮ, ನಾನು ಶಕ್ತಿ, ನಾನು ಆತ್ಮ. ಇದು ಬಂದಾಗ ನಮ್ಮಲ್ಲಿ ಶಕ್ತಿ ಅನ್ನೋದು ಬರುತ್ತೆ. ಯಾವಾಗ ಶಕ್ತಿ ಅಂತ ಬಂದಾಗ ನಾವು ವ್ಯಕ್ತಿತ್ವ ಕರಗ್ತಾ ಈ ಶಕ್ತಿ ಹೆಚ್ಚಾಗ್ತಾ ಆಗ್ತಾ ವ್ಯಕ್ತಿತ್ವ ಪೂರ್ತಿ ಧ್ಯಾನದಲ್ಲಿ ಕರಗಿದಾಗ, ಶಕ್ತಿ ಪರಿಪೂರ್ಣವಾದಾಗ ನಮ್ಮಲ್ಲಿ ಅಪೂರ್ಣತ್ವ ಉಂಟಾಗುತ್ತೆ, ಟೋಟಾಲಿಟಿ, ನಮ್ಮಲ್ಲಿ ಪರಿಪೂರ್ಣತ್ವ ಉಂಟಾಗುತ್ತೆ. ಹೀಗೆ ಇವೆಲ್ಲವೂ ಕೂಡ ಸತ್ವದ ಒಂದು ಪೂರ್ಣ ಸತ್ವದ ಒಂದು ಕಲೆಕ್ಷನ್ ಅಂತ ಏನು ಹೇಳ್ತೀವಿ, ಕಲೆಕ್ಟಿಂಗ್ ದಿ ರೇಸ್ ಆಫ್ ಸಾತ್ವಿಕ್ ರೇಸ್ ಅಂತ ಹೇಳ್ತೀವಿ. ಆದ ಸತ್ವ ಗುಣಗಳನ್ನು ನಾವು ಕೂಡಿಕೊಂಡು ಪರಿಪೂರ್ಣರಾಗೋದು. ಆ್ಯಕ್ಚುಲಿ ಪರಿಪೂರ್ಣತ್ವ ನಮ್ಮಲ್ಲಿ ಇದೆ. ಪರಿಪೂರ್ಣತ್ವವನ್ನು ಹೊಂದೋದು, ಕಂಡುಕೊಳ್ಳೋದು, ಇಟ್ ಈಸ್ ಬಿಕಮಿಂಗ್ ಟೋಟಲ್ ಆರ್ ರಿಯಲೈಸಿಂಗ್ ದಟ್ ಐ ಆಮ್ ಟೋಟಲ್, ದ ಫೀಲಿಂಗ್ ದ ಟೋಟ್ಯಾಲಿಟಿ. ಇದಕ್ಕೆ ಈ ಥರ ನಮ್ಮಲ್ಲೇ ಡಿಫ್ರೆಂಟ್ ಲೆವೆಲ್ಸ್ ಇದೆ. ಇದು ಅಂದರೆ ಈ ದೇಹದಿಂದ ಆತ್ಮದ ಕಡೆಗೆ ಹೋಗುವ ಯಾತ್ರೆಯಲ್ಲಿ ನಮಗೆ ಡಿಫ್ರೆಂಟ್ ಲೆವೆಲ್ಸ್ನಲ್ಲಿ ವ್ಯಕ್ತಿತ್ವದಿಂದ ಆ ಒಂದು ಪೂರ್ಣತ್ವ ನಮಗೆ ಸಿಗುತ್ತೆ. ಅದಕ್ಕೆ ನಾವು ಪರ್ಸನಾಲಿಟಿಯಿಂದ ಇಂಡಿವಿಜುವಾಲಿಟಿ ಅಂತೀವಿ. ಆ ಇಂಡಿವಿಜುವಾಲಿಟಿನಲ್ಲಿ ಇಂಡಿವಿಸಿಬಲ್ ಯೂನಿಯನ್ ಆಫ್ ಆಲ್ ದಿ ಎನರ್ಜೀಸ್ ಇನ್ ಅಸ್, ಅದು ಇಂಟಿಗ್ರಿಟಿ ಅಂತ ಹೇಳ್ತೀವಿ. ಇಂಟಿಗ್ರೇಟೆಡ್ ಇಂಡಿವಿಜುವಲ್ ಆಗ್ತೀವಿ. ಆಗ ಪರ್ಸನಾಲಿಟಿ ನಾವು ಕೊಡ್ತಾ ಇಂಡಿವಿಜುವಲ್ ಆಗ್ತೀವಿ. ಓನ್ಲಿ ಎನ್ ಇಂಡಿವಿಜುವಲ್ ಕ್ಯಾನ್ ಟ್ರಾನ್ಸ್ಫಾರ್ಮ್ ಹಿಮ್ಸೆಲ್ಫ್ ಇಂಟು ಕೃಷ್ಣ, ಗಾಡ್. ಅಮ್ಮ, ಸಾಮಾನ್ಯವಾಗಿ ಅಹಂ ವಿಷ್ಣು, ಅಹಂ ಶಿವ ಅಂತ ಯಾಕೆ ಹೇಳಲ್ಲ? ಅಹಂ ಬ್ರಹ್ಮಾಸ್ಮಿ ಅಂತಾನೆ ಯಾಕೆ ಹೇಳ್ತೀವಿ? ಏನಿದ್ರ ವ್ಯತ್ಯಾಸ? ಆ್ಯಕ್ಚುಲಿ ಮಿಕ್ಕಿದ ಹೆಸರೆಲ್ಲ ಬ್ರಹ್ಮನಿಗದು. ಬ್ರಹ್ಮನಾದರೂ ಅನ್ಬೋದು, ಶಿವೋಹಂ ಅಂತೀವಿ, ನಾನೇ ಶಿವ ಅಂತ. ಅಹಂ ದೇವಿ, ಯಾವುದು ಬೇಕಾದ್ರೂ ಹೇಳ್ಬೋದು. ಅಹಂ ಅನ್ನೋದು ಒಂದೇ, ನಾನು ಅನ್ನೋದು ಒಂದೇ ಇರೋದು. ಇದು ಸಿಂಗಲ್ ಹಾರ್ಮೋನಿಯಸ್ ಹೋಲ್ ಅಂತೀವಿ. ನಾನು ಅನ್ನೋದು ಕಾಮನ್ ಫ್ಯಾಕ್ಟರು. ಅದರಲ್ಲಿ ಶಿವ ಆದರೂ ಹಾಕು, ಬ್ರಹ್ಮ ಆದರೂ ಹಾಕು, ಎಲ್ಲ ಹಾಕು. ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ಅದು ಅವ್ರ ಗುಂಪಾಗತ್ತೆ. ನಾನು ಶಿವ ಅನ್ನೋದೇ ಒಂದು ಗುಂಪಾಗತ್ತೆ, ನಾನು ಬ್ರಹ್ಮ ಅನ್ನೋದು ಒಂದು ಗುಂಪಾಗತ್ತೆ, ನಾನು ನಾರಾಯಣ ಸ್ವರೂಪ ಅಂದರೆ ಒಂದು ಗುಂಪಾಗುತ್ತೆ. ಈ ಗುಂಪುಗಳೆಲ್ಲ ನಾವೇ ಮಾಡಿಕೊಂಡಿರೋದು. ಯಾಕೆಂದರೆ ಅಂಥ ಒಂದು ಭಾರೀ ತತ್ವ, ಪರಿಪೂರ್ಣವಾದಂಥ ನನ್ನ ಜೀರ್ಣಿಸ್ಕೊಳ್ಳೋಕ್ಕೆ ಅಷ್ಟೊಂದು ವಿವೇಕ, ಅಷ್ಟೊಂದು ಪ್ರಜ್ಞೆ, ಅಷ್ಟೊಂದು ಜಾಗೃತಿ, ಅಷ್ಟೊಂದು ಆಳವಾದ ಜ್ಞಾನ, ಅಷ್ಟೊಂದು ಸಂಸ್ಕಾರ, ಅಷ್ಟೊಂದು ತಡ್ಕೊಳಕ್ಕಾಗದೇ ಇದ್ದಾಗ ನಾವು ನಾನು ಅದು ಅಂದ್ಕೊಂಡು ಈ ಮೈಂಡ್ ನಮಗೆ ಡಿವೈಡ್ ಮಾಡುತ್ತೆ. ಅರ್ಥ ಮಾಡ್ಕೊಳ್ಳೋಕ್ಕೆ ಡಿವೈಡ್ ಮಾಡಿರೋದು. ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಡಿವೈಡ್ ಮಾಡಿಕೊಂಡು ಅದಕ್ಕೊಂದು ಹೆಸರಿಟ್ಕೊಂಡು ನಾನು ಅಲ್ಲಿ ಹೋಗಿರೋದು. ನದಿ ಹೋಗಿ ಸಮುದ್ರಕ್ಕೆ ಸೇರುತ್ತೆ. ನಾನು ಈ ನದಿ ಅಂದ್ಕೊಂಡು ಸಮುದ್ರಕ್ಕೆ ಸೇರುತ್ತೆ. ಸಮುದ್ರಕ್ಕೆ ಸೇರಿದ ಮೇಲೆ ಯಾವುದೂ ನದಿ ಇಲ್ಲ. ಅದರಿಂದ ಅಹಂ ಅನ್ನೋದೊಂದೇ ಸತ್ಯ, ನಾನು ಅಷ್ಟೇ. ಯಾಕೆ? ಪರಬ್ರಹ್ಮ ಸ್ವರೂಪ, ಬ್ರಹ್ಮನಿಗೂ ಮೀರಿದ್ದದು. ಬ್ರಹ್ಮ, ವಿಷ್ಣು, ಮಹೇಶ್ವರ, ಶೀಶ, ಸದಾಶಿವರಿಗೂ ಮೀರಿದ್ದು, ಪಂಚಬ್ರಹ್ಮರಿಗೂ ಮೀರಿದ್ದು. ಅದಕ್ಕೆ ಹೆಸರೇ ಇಲ್ಲ. ಆ್ಯಕ್ಚುಲಿ ಎಲ್ಲಕ್ಕೂ ಮೀರಿದ್ದಕ್ಕೆ ಹೆಸರು ಕೊಡೋರು ಯಾರಿದ್ದಾರೆ? ಎಲ್ಲವನ್ನೂ ನೋಡ್ತಾ ಇರೋ ಒಂದು ಸಾಕ್ಷಿಗೆ ಸಾಕ್ಷಿ. ನೀ ಇಷ್ಟು ದೊಡ್ಡವನು ಅಂದ್ಕೊಂಡ್ರೆ ಅದಕ್ಕಿಂತ ದೊಡ್ಡವನು, ಆಯಿತಾ? ಅಂದ್ಕೊಂಡೆ ಇಷ್ಟು ದೊಡ್ಡವನು, ಅದಕ್ಕಿಂತ ನೀ ಹೇಳು, ಅದಕ್ಕಿಂತ ಅದಕ್ಕೆ ಕೊನೆಯೇ ಇಲ್ಲ. ಅದಕ್ಕೆ ಇನ್ಫಿನಿಟಿ ಅಂತ ಹೇಳ್ತಾರೆ. ಅದಕ್ಕೆ ಪರಬ್ರಹ್ಮ ಸ್ವರೂಪ, ಪರಾತ್ಪರ ಸ್ವರೂಪ, ಅದು ನಿಜವಾಗ್ಲೂ ನಾನು ಇಂದಲೇ ಇದೆಲ್ಲ ಬಂದಿರೋದು. ಆ ನಾನು ಸತ್ಯ. ಆದರೆ ನಮಗೆ ತಗೊಳ್ಳೋಕ್ಕಾಗಲ್ವಲ್ಲ. ಚಿಕ್ಕ ಪುಟ್ಟ ಸಂಸಾರ ಮಾಡುವಾಗ ಪ್ರಾರಂಭದಲ್ಲಿ 0 ಇದ್ದರೆ, ಪಾತ್ರ ಇಲ್ಲದೆ ಇದ್ದರೆ, ನಿನಗೆ ಐಡೆಂಟಿಟಿನೇ ಇಲ್ಲದೆ ಇದ್ದರೆ ನೀನೇನು ನಾಟಕ ಮಾಡ್ತೀಯ? ಆ ಸಲುವಾಗಿ ತಿಳ್ಕೊಳ್ಳೋವರೆಗೂ ಒಂದು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಅವ್ರು ಕೊಟ್ಟಿದ್ದು ಲೇಬಲ್ನಲ್ಲಿ ಕೆಲಸ ಮಾಡಿಕೊಂಡು ಇದನ್ನು ತಿಳ್ಕೋಬೇಕು. ಆ ಲೇಬಲ್ಗೆ ಒಳ್ಳೆಯ ಹೆಸರು, ಅದು ನಿಯತ್ತಾಗಿ ನಡ್ಕೋಬೇಕು.
ಆ ಲೇಬಲ್ ಕಟ್ಕೊಂಡು ಲೇಬಲ್ಲೇ ಸರ್ವಸ್ವ ಅಂತ ಇದು ನಿಜವಾದ ಒರಿಜಿನಲ್ ಜೆನ್ಯನ್ ನನ್ನನ್ನೇ ಮರೆತು ಬಿಟ್ಟರೆ ಅವನೇನಾಗ್ತಾನೆ? ಎಲ್ಲಿರ್ತಾನೆ ಅವನು? ದಡದಲ್ಲೂ ಇರಲ್ಲ, ಯಾವುದೋ ಕೊಚ್ಚೆ ಗುಂಡಿನಲ್ಲಿ ಇರೋ ಒಂಚೂರು ಅಲ್ಲಿರೋ ಒಂದು ಕೊಚ್ಚೆ ನೀರು ಹಾಕ್ತಾನಷ್ಟೇ ಅವನು. ಮಳೆ ಬಿದ್ದರೆ ಮಾತ್ರ ಅಲ್ಲೊಂದು ಕಟ್ಟೆ ಕಟ್ಕೊಳತ್ತಲ್ಲ, ಆ ಥರ ಯಾರೋ ಮೋರಿ ನೀರು ಬಿಟ್ಟರೆ ಅಷ್ಟೇ ಹಾಕ್ತೀವಿ ನಾವು, ಬೇರೆಯವ್ರ ಮೇಲೆ ಸಪೋರ್ಟ್ ಮಾಡಿಕೊಂಡು. ನಮ್ಮ ಒರಿಜಿನಲ್ ನೇಚರ್ ಗೊತ್ತೇ ಆಗಲ್ಲ. ಅದರಿಂದ ಹೆಸರಿಟ್ಕೊಳ್ಳೋಕ್ಕಿಂತ ಹೆಸರಿಟ್ಕೊಳ್ಳಿ ಪರವಾಗಿಲ್ಲ, ನಾನು ದೇವಿ ಅನ್ನಿ, ನಾನು ಗುರು ಅನ್ನಿ, ನಾನು ಇದು ಅನ್ನಿ, ನಾವು ಅದು ಅನ್ನಿ, ಎಲ್ಲವೂ ಕೂಡ ಅದು ಇದು ಎಲ್ಲ ಹೋದ್ಮೇಲೆ ನಾನೇ